ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆದಂಗೆ ಇವೆಲ್ಲ ಕೂಡ ಕಡಿಮೆ ಆಗಿದೆ. ಆದ್ರೆ ಹಾಗಂತ ಪೂರ್ತಿ 99% ಹೋಗಿರ್ಬೋದು, ಇನ್ನೂ 1-2% ಉಳ್ಕೊಂಡಿದೆ ಅನ್ಸುತ್ತೆ. ಅದ್ರಲ್ಲೂ ನಾವು ಇತ್ತೀಚೆಗೆ ಕೇಳಿದ್ದು ಘಟನೆಗಳು ಅಂತಂದ್ರೆ ರಾಜಸ್ಥಾನದಲ್ಲಿ 1-2 ಘಟನೆಗಳನ್ನ ಕೇಳಿದ್ವಿ. ಹಾಗಾಗಿ ಆ 2% ಕೂಡ ಉಳಿಬಾರ್ದು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಯಾವುದೇ ವಯಸ್ಸಿನಲ್ಲಿ ವಿಧವೆ ಆಗ್ಲಿ, ಆಕೆದು ಒಂದು ಬದುಕಿದೆ, ಆಕೆಗೂ ಕೂಡ ಒಂದು ಬಾಳಿದೆ, ಬದುಕೋ ಹಕ್ಕಿದೆ ಅಂತ ಆ ದೇವ್ರೆ ಆಕೆಗೆ ಜೀವನ ನೀಡಿ ಸೃಷ್ಟಿ ಮಾಡಿ ಕಳಿಸಿರುವಾಗ, ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಅಂತರಾಳ ಸಂಚಿಕೆಯಲ್ಲಿ ಒಂದೊಂದು ಮೌಲ್ಯಯುತ ವಿಷಯಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ನಾನು ತಮ್ಮ ಮುಂದೆ ಒಂದು ವಿಷಯವನ್ನ ಪ್ರಸ್ತುತಪಡಿಸಬೇಕು ಅಂತ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಮೂಢನಂಬಿಕೆಗಳು. ಮೂಢನಂಬಿಕೆಗಳು ಅಂದ್ರೇನು? ಆ ಪದದಲ್ಲೇ ಮೂಢ ಅಂದ್ರೆ ಮೂರ್ಖ ಅಥವಾ ಮುಟ್ಟಾಳ ಅಂತಹ ಒಂದು ಬುದ್ಧಿಹೀನ ನಡವಳಿಕೆಗಳೇನಿದಾವೋ ಅದನ್ನೇ ಮೂಢನಂಬಿಕೆಗಳು ಅಂತ ಹೇಳೋದು. ಯಾಕೆ ಅವನ ಮೂಢನಂಬಿಕೆಗಳು ಅಂತಾನೆ ಕರೀತಾರೆ ಅಂದ್ರೆ, ನಂಬಿಕೆಗಳು ಬಹಳ ಮುಖ್ಯ ಮನುಷ್ಯನ ಜೀವನದಲ್ಲಿ. ಯಾಕೆಂದ್ರೆ ನಂಬಿಕೆಗಳೇ ಇಲ್ಲದೆ ಇರತಕ್ಕಂತ ಬದುಕನ್ನ ನಾವು ಊಹೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸಿಕ್ಕಿದ್ದೆಲ್ಲವನ್ನೂ ಕೂಡ ನಂಬಬೇಕು ಅಂತ ಇಲ್ಲ. ಜೊತೆಗೆ ಆತರ ನಂಬೋದು ಕೂಡ ನಮ್ಮ ಒಂದು ಬುದ್ಧಿಮಟ್ಟವನ್ನ ಕುಂದಿಸುವಂತ ಒಂದು ಕೆಲಸ ಆಗ್ಬಿಡುತ್ತೆ. ಯಾವುದನ್ನ ನಾವು ವೈಜ್ಞಾನಿಕವಾಗಿ ಅಥವಾ ಆ ನಂಬಿಕೆ ಒಂದು ಒಳ್ಳೆತನದಿಂದ ಕೂಡಿರ್ತಕ್ಕಂಥದ್ದಾದ್ರೆ ಅದನ್ನ ನಂಬಬಹುದು. ಯಾವ ನಂಬಿಕೆನ ನಾವು ನಂಬಬಾರದು ಅಂತಂದ್ರೆ, ಉದಾಹರಣೆಗೆ ಹೇಳೋದಾದ್ರೆ, ನಾವು ಮನೆಯಿಂದ ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದ್ಬಿಡುತ್ತೆ. ಬೆಕ್ಕು ಅಡ್ಡ ಬಂದ್ರೆ ನಮ್ ಕೆಲಸ ಆಗಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಅನೇಕ ಜನ ಇದನ್ನ ಪಾಲಿಸೋದಿದೆ. ಇದು ಎಷ್ಟರ ಮಟ್ಟಿಗೆ ನಾವು ನಂಬಕ್ ಸಾಧ್ಯ? ಖಂಡಿತ ಅಸಾಧ್ಯವಾದ್ದು. ಯಾಕೆ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿ ಒಂದು ತತ್ವ ಅಡಗಿಲ್ಲ. ಅದರಲ್ಲಿ ಬೆಕ್ಕು ತನ್ನ ಪಾಡಕ್ ತಾನೇ ಹೋಗ್ತಾ ಇರುತ್ತೆ. ಅದೇ ಸಮಯಕ್ಕೆ ನಾವು ಅದಕ್ಕೆ ಅಡ್ಡ ಬಂದ್ರೆ, ಅದಕ್ಕೆ ನಮಗೆ ಅದು ಅಡ್ಡ ಬಂದ್ರೆ ಅದರಿಂದ ಏನೋ ಕೆಡುಕಾಗುತ್ತೆ, ಅಶುಭ ಆಗುತ್ತೆ ಅಂತ ಈಗೆಲ್ಲ ಯೋಚನೆ ಮಾಡಿಕೊಂಡು ಜನ ಅದೇ ಒಂದು ದೊಡ್ಡ ವಿಷಯವಾಗಿ ಮಾಡಿಕೊಂಡು ತಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಅದನ್ನ ಹೇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಇಂತಹ ನಂಬಿಕೆಗಳನ್ನೇ ಮೂಢನಂಬಿಕೆಗಳು ಅಂತ ಕರೆಯೋದು. ಆಮೇಲೆ ಮನೇಲಿ ಕೂತಿದ್ದಾಗ ನಮ್ಮ ಮೇಲೆ ಹಲ್ಲಿ, ಗೋಡೆಯಲ್ಲಿ ಹರ್ಕೊಂಡು ಹೋಗುವಂತ ಹಲ್ಲಿ ಏನಾದ್ರು ನಮ್ಮ ಭುಜದ ಮೇಲೋ ತಲೆ ಮೇಲೋ ಕತ್ತು ಮೇಲೋ ಬಿದ್ರೆ ಒಂದೊಂದು ರೀತಿಯ ನಂಬಿಕೆ ಇದೆ. ಎಡಭುಜದ ಮೇಲೆ ಬಿದ್ರೆ ಅಶುಭ, ಬಲಭುಜದ ಮೇಲೆ ಬಿದ್ರೆ ಶುಭ, ಕತ್ತಿನ ಮೇಲೆ ಬಿದ್ರೆ ಅವನಿಗೆ ಪ್ರಾಣಾಪಾಯ ಇದೆ ಅಂತಲೋ ಮತ್ತೊಂದು ಏನೋ ಒಂದು. ಹೀಗೆಲ್ಲ ನಂಬಿಕೆಗಳನ್ನ ಹುಟ್ಟಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂತ ಕೆಲಸಗಳು ಪುರಾತನ ಕಾಲದಿಂದಲೂ ಬಂದಿದೆ. ಯಾಕೆ ಇದು ಈಗ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿದೆ. ಯಾಕೆಂದ್ರೆ ಆಗ್ಲೂ ಕೂಡ ಒಂದು ವೈಜ್ಞಾನಿಕವಾಗಿ ಚಿಂತನೆ ನಡೆಸ್ತಕ್ಕಂತ ಜನ ಇದ್ರು. ಹಾಗೆ ಈ ಮೂಢನಂಬಿಕೆಗಳಲ್ಲೇ ಬದುಕಿ ತಮ್ಮ ಕೊನೆಯವರೆಗೂ, ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಕೂಡ ಅದನ್ನೇ ಪಾಲಿಸಿ ಹೋದಂತ ಜನರು ಕೂಡ ನಾವು 2 ವರ್ಗಗಳಾಗಿ ನೋಡಬಹುದು. ಹೀಗೆ ಮತ್ತೆ ಇನ್ನೂ ಕೆಲವು ಸಹಿಸಿಕೊಳ್ಳಲಾರದಂತ ಮೂಢನಂಬಿಕೆಗಳಿದೆ. ಅದೇನಪ್ಪಾ ಅಂತಂದ್ರೆ, ನಾವು ಹಿಂದೆ ಪೇಪರ್ನಲ್ಲೆಲ್ಲ ನೋಡಿದ್ವಿ. ಈ ಯಾವುದೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲೇ ಮಡೆ ಸ್ನಾನ ಅಂತ ಮಾಡ್ತಾರೆ. ಮಡೆ ಸ್ನಾನ ಅಂದ್ರೆ ಏನು? ಮೇಲ್ವರ್ಗದ ಜನ ಊಟ ಮಾಡಿ ಹೋದ ನಂತರ ಇತರೆ ಹಿಂದುಳಿದ ವರ್ಗದವರು ಅಥವಾ ಕೆಳವರ್ಗದ ಜನ ಆ ಎಲೆ ಮೇಲೆ ಉರುಳಾಡಿದ್ರೆ ಪುಣ್ಯ ಸಿಗುತ್ತೆ, ಅದರಿಂದ ಪವಿತ್ರರಾಗ್ತಾರೆ. ಹೀಗೆಲ್ಲ ಮೂಢನಂಬಿಕೆಗಳನ್ನ ಪಾಲಿಸ್ಕೊಂಡ್ ಬರ್ತಾ ಇರ್ತಕ್ಕಂತ ಇಂಥ 21ನೇ ಶತಮಾನದಲ್ಲೂ ಕೂಡ ಈ ರೀತಿ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ತಲೆ ತಗ್ಗಿಸ್ಬೇಕಾದಂತ ವಿಚಾರನೆ. ಯಾಕೆ ಅಂತಂದ್ರೆ ಆಧುನಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ.
ವಿದ್ಯಾವಂತರಾಗಿ ಬಾಳ್ತಾ ಇದೀವಿ. ಹಾಗಾದ್ರೂ ಕೂಡ ಇಂತಹ ನಂಬಿಕೆಗಳಿಗೆ ಯಾಕೆ ಆಸ್ಪದ ಕೊಡಬೇಕು? ಅದರ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಾವು ನಂಬುವಂತ ನಂಬಿಕೆ ಒಬ್ಬರನ್ನ ಕೀಳಾಗಿ ಕಾಣೋದಾಗ್ಲಿ, ಅಥವಾ ಒಬ್ಬರ ಮನಸ್ಸನ್ನ ನೋಯಿಸೋದೇ ಆಗ್ಲಿ, ಅಥವಾ ಒಬ್ಬರಿಗೆ ಘಾಸಿಗೊಳಿಸೋದಾಗ್ಲಿ ಯಾವುದು ಆಗ್ಬಾರ್ದು. ಹಾಗಾದಾಗ್ಲೇ ಅದನ್ನ ಮೂಢನಂಬಿಕೆ ಅಥವಾ ಅಂಧಶ್ರದ್ಧೆ ಅಂತ ಕರೆಯುವಂಥದ್ದು. ಹಾಗಂತ ಎಲ್ಲನೂ ಮೂಢನಂಬಿಕೆ ಅಂತ ಕರೆಯೋದು ಕೂಡ ತಪ್ಪಾಗುತ್ತೆ. ಈಗ ನಾಸ್ತಿಕರಿಗೆಲ್ಲರಿಗೂ ಏನ ಅನ್ಸುತ್ತೆ, ದೇವ್ರ ಪೂಜೆ ಮಾಡೋದು ಕೂಡ ಅವ್ರ ದೃಷ್ಟಿನಲ್ಲಿ ಮೂಢನಂಬಿಕೆ. ಆದ್ರೆ ಅದನ್ನ ಬೇರೆಯವರು ಮೂಢನಂಬಿಕೆ ಅನ್ಬೇಕಾದ ಅವಶ್ಯಕತೆ ಇಲ್ಲ. ನಾಸ್ತಿಕರು ಅವರು ಮೊದಲಿಂದಲೂ ಕೂಡ ದೇವರು, ಪೂಜೆ, ಆರಾಧನೆ ಅದ್ರ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥವರೆಲ್ಲ ಅದನ್ನೇ ಮೂಢನಂಬಿಕೆ ಅನ್ಬಿಡ್ತಾರೆ. ಖಂಡಿತ ಅಲ್ಲ. ಯಾವುದು ಮನಸ್ಸಿಗೆ ಶಾಂತಿ ತಂದ್ಕೊಡುತ್ತೋ, ನೆಮ್ಮದಿ ತಂದ್ಕೊಡುತ್ತೋ, ನಮ್ ಬಾಳಲ್ಲಿ ಒಳ್ಳೇದು ಮಾಡುತ್ತೋ ಅದನ್ನೆಲ್ಲ ನಾವು ಮೂಢನಂಬಿಕೆ ಅಂತ ಕರೆದ್ರೆ ನಾವೇ ಮೂರ್ಖರಾಗ್ಬಿಡ್ತೀವಿ. ಮತ್ತೆ ಇನ್ನು ನಾವು ಪ್ರಾಣಿ ಬಲಿ ವಿಷಯಕ್ಕೆ ಬಂದ್ರೆ ಇದನ್ನು ಕೂಡ ಒಂದು ಮೂಢನಂಬಿಕೆ. ಯಾಕೆ ಅಂತಂದ್ರೆ ದೇವರು ಕರುಣಾಮಯಿ ಸೃಷ್ಟಿಕರ್ತ. ಆತನಿಗೆ ನಾವು ಕೊಡೋ ಬಲಿಯಿಂದ ಏನು ಹೊಟ್ಟೆ ತುಂಬಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸೃಷ್ಟಿ ಮಾಡಿರೋನೇ ಎಲ್ಲಾ ಜೀವರಾಶಿಗಳನ್ನ ಆ ದೇವರು ಅಂದಾಗ ನಾವು ಆ ಪ್ರಾಣಿಗಳನ್ನ ವಧೆ ಮಾಡಿ ಅದರ ರಕ್ತವನ್ನ ಆ ದೇವ್ರಿಗೆ ನೀಡತಕ್ಕಂಥದ್ದು ಕೂಡ ಒಂದು ರೀತಿನಲ್ಲಿ ಪ್ರಾಣಿ ಹತ್ಯೆ ಮಾಡದಂಗೆ ಮತ್ತೆ ಒಂದು ಜೀವನ ಬಲಿ ಕೊಟ್ಟ ಹಾಗೆ ನಮ್ಗೆ ಅಧಿಕಾರ ಇಲ್ಲ. ಯಾಕೆಂದ್ರೆ ಸೃಷ್ಟಿ ಮಾಡಿರೋ ದೇವರು ಅದನ್ನ ಕೊಂದು ನನಗೆ ಬಲಿ ಆಹಾರವಾಗಿ ಕೊಡಿ ಅಥವಾ ನನಗೆ ತೃಪ್ತಿಗೊಳಿಸಿ ಅಂತ ಯಾವ ದೇವರು ಕೂಡ ಹೇಳೋದಿಲ್ಲ. ಹಾಗಾಗಿ ಈ ಪ್ರಾಣಿ ಬಲಿ ಮತ್ತೆ ಹಿಂದೆ ಇದಕ್ಕಿಂತ ಕೆಟ್ಟ ಪದ್ಧತಿ ಒಂದಿತ್ತು ಸ್ನೇಹಿತರೆ. ಅದೇನಪ್ಪಾ ಅಂದ್ರೆ ಸತಿ ಸಹಗಮನ ಪದ್ಧತಿ. ಅಂದ್ರೆ ಗಂಡ ಸತ್ತೋದ್ರೆ ಆಕೆನೂ ಕೂಡ ತಗೊಂಡೋಗಿ ಬಲವಂತವಾಗಿ ನಾನು ಬದುಕಬೇಕು ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಬೆಂಕಿಗೆ ತಗೊಂಡೋಗಿ ಎಸಿತಾ ಇದ್ದಂತ ಕಾಲವನ್ನು ಕೂಡ ಒಂದಿತ್ತು. ಆದ್ರೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆದಂಗೆ ಇವೆಲ್ಲ ಕೂಡ ಕಡಿಮೆ ಆಗಿದೆ. ಆದ್ರೆ ಹಾಗಂತ ಪೂರ್ತಿ 99% ಹೋಗಿರ್ಬೋದು, ಇನ್ನೂ 1-2% ಉಳ್ಕೊಂಡಿದೆ ಅನ್ಸುತ್ತೆ. ಅದ್ರಲ್ಲೂ ನಾವು ಇತ್ತೀಚೆಗೆ ಕೇಳಿದ್ದು ಘಟನೆಗಳು ಅಂತಂದ್ರೆ ರಾಜಸ್ಥಾನದಲ್ಲಿ 1-2 ಘಟನೆಗಳನ್ನ ಕೇಳಿದ್ವಿ. ಹಾಗಾಗಿ ಆ 2% ಕೂಡ ಉಳಿಬಾರ್ದು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅಥವಾ ಯಾವುದೇ ವಯಸ್ಸಿನಲ್ಲಿ ವಿಧವೆ ಆಗ್ಲಿ, ಆಕೆದು ಒಂದು ಬದುಕಿದೆ, ಆಕೆಗೂ ಕೂಡ ಒಂದು ಬಾಳಿದೆ, ಬದುಕೋ ಹಕ್ಕಿದೆ ಅಂತ ಆ ದೇವ್ರೆ ಆಕೆಗೆ ಜೀವನ ನೀಡಿ ಸೃಷ್ಟಿ ಮಾಡಿ ಕಳಿಸಿರುವಾಗ ಅದನ್ನ ಕಿತ್ಕೊಳ್ಳೋದಕ್ಕೆ ನಾವ್ಯಾರು? ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಅವ್ರದೇ ಆದ ಸ್ವತಂತ್ರ ಜೀವನ ನಡೆಸೋದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಅವಕಾಶ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಾವು ಮನುಷ್ಯರು ಅಂತ ಹೇಗಾಗ್ತೀವಿ? ರಾಕ್ಷಸರಿಗೂ ಮತ್ತೆ ಮಾನವರಿಗೂ ಏನು ವ್ಯತ್ಯಾಸ ಇರುತ್ತೆ ಅವಾಗ? ಹಾಗಾಗಿ ಇಂತಹ ಕೆಟ್ಟ ಪರಿಪಾಠಗಳನ್ನ ನಾವು ತೊರೆದು ಯಾವುದು ವೈಜ್ಞಾನಿಕವಾಗಿ ಸತ್ಯವಾಗಿರುತ್ತೋ ಅಥವಾ ಯಾವುದು ಯಾರಿಗೂ ಕೆಡುಕನ್ನ ಮಾಡೋದಿಲ್ವೋ ಅಂತವನ್ನ ನಂಬಬೇಕು. ಹಾಗಾಗಿ ಮತ್ತೆ ಇನ್ನು ಹೆಚ್ಚಾಗಿ ನಾವು ಈ ಪುರಾಣ ಕಾಲದಿಂದ ಏನೇ ಬಂದಿರ್ಲಿ ಆ ನಂಬಿಕೆಗಳನ್ನ ನಾವು ಉತ್ತಮವಾಗಿದ್ರೆ ಅದಕ್ಕೆ ಒಂದು ಬೆಲೆನ ಕೊಡಬೇಕು, ಅದಕ್ಕೆ ಒಂದು ತೂಕನು ಕೂಡ ಇರುತ್ತೆ. ಯಾವುದನ್ನ ಮನುಷ್ಯತ್ವದಿಂದ ಹೊರಗಿರುತ್ತೋ ಅಂತದನ್ನ ನಂಬೋದಾಗ್ಲಿ ಅಥವಾ ಅದನ್ನ ಪಾಲಿಸೋದಾಗ್ಲಿ ಯಾರಿಗೂ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನ ದೇವಸ್ಥಾನಕ್ಕೆ ಅವ್ರು ಬರಬಾರ್ದು, ಇವ್ರು ಬರಬಾರ್ದು, ಮೇಲ್ಜಾತಿಯವರು ಕೆಳಜಾತಿಯವರು, ಈ ರೀತಿ ಭೇದ ಭಾವ ಮಾಡುವಂತದ್ದು ಕೂಡ ಒಂದು ಮೂಢನಂಬಿಕೆನೆ. ಯಾಕೆ ಅಂತಂದ್ರೆ ಈ ಮನುಷ್ಯನ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ಮೇಲೆ ಯಾವ ದೇವರು ಕೂಡ ಜಾತಿ ನಿಂದು ಇಂಥದ್ದು ಅವಂದು ಅಂತದ್ದು, ನೀನ್ ಮೇಲ್ವರ್ಗದಲ್ಲೇ ಇರಬೇಕು, ನೀನ್ ಕೆಳವರ್ಗದಲ್ಲೇ ಇರಬೇಕು ಅಂತ ಯಾರು ಕೂಡ ಕ್ಯಾಟಗರಿ ಮಾಡಿಲ್ಲ. ಮಾಡ್ಕೊಂಡವ್ರೆ ನಾವು. ಯಾವ ತರ ಮಾಡ್ಕೊಂಡ್ರು? ಒಂದು 4 ವರ್ಗ ಮಾಡ್ಕೊಂಡ್ರು. ಮೊದಲು ಬ್ರಾಹ್ಮಣರು ಪೂಜೆ ಮಾಡೋದಕ್ಕೆ, ಕ್ಷತ್ರಿಯರು ದೇಶ ಕಾಯೋದಕ್ಕೆ, ವೈಶ್ಯರು ವ್ಯಾಪಾರ ವೃತ್ತಿ ಮಾಡ್ಕೊಂಡಿರಕ್ಕೆ, ಮತ್ತೆ ಶೂದ್ರರು ಇತರ ಉಳಿದ ಎಲ್ಲಾ ಕೆಲಸಗಳನ್ನ ಮಾಡಬೇಕು ಅಂತ 4 ಜಾತಿಗಳನ್ನ ಮಾಡ್ಕೊಂಡಿದ್ದು ಇವತ್ತು 4 ಕೋಟಿ ಜಾತಿಗಳಿಗಿಂತಲೂ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ಜಾತಿ ಅನ್ನೋದು ಎಷ್ಟು ಕೆಟ್ಟದ್ದು ಅಂತಂದ್ರೆ ಒಬ್ಬರನ್ನ ಒಬ್ಬರ ಜೊತೆ ಸರಿಯಾಗಿ ಬೆರೆಯೋದಕ್ಕೂ ಕೂಡ ಬಿಡೋದಿಲ್ಲ. ಹಾಗಾಗಿ ಈ ಜಾತೀಯತೆ ಅನ್ನೋದು ಕೂಡ ಒಂದು ಮೂಢನಂಬಿಕೆ. ಅದರಿಂದ ಹೊರಗೆ ಬಂದು ವಿಶ್ವವೇ ಒಂದು ಕುಟುಂಬ ಅನ್ನೋ ರೀತಿ ನಾವು ಬದುಕೋದನ್ನ ಕಲಿಬೇಕು. ಆತರ ಕಲಿಬೇಕು ಅಂತಂದ್ರೆ ನಮ್ಮಲ್ಲಿರೋ ದೌರ್ಬಲ್ಯಗಳನ್ನ ನಾವು ಸರಿಪಡಿಸ್ಕೊಂಡು ಇಂತಹ ಕೆಟ್ಟ ಮೂಢ ಆಚರಣೆಗಳು ಅಥವಾ ಮೂಢನಂಬಿಕೆಗಳನ್ನೆಲ್ಲ ಕೈಬಿಟ್ಟು ಪ್ರಪಂಚಕ್ಕೆ ಮಾದರಿ ಆದಾಗ ಮಾತ್ರ ಈ ಏನೇ ಮೂಢನಂಬಿಕೆಗಳು ಇದಾವೆ ಅದನ್ನ ಮುಂದಿನ ಪೀಳಿಗೆಗೆ ಕೊಡದೆ ಇಲ್ಲೇ ಅದನ್ನ ಮೊಟಕುಗೊಳಿಸುವಂತ ಪ್ರಯತ್ನವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಬೇಕು. ಹಂಗ್ ಮಾಡಿದಾಗ್ಲೇ ನಾವು ಸಾಮಾಜಿಕ ಪ್ರಜ್ಞಾವಂತರು ಅಂತ ನಾವು ಅನಿಸ್ಕೊಳ್ಳಕ್ ಸಾಧ್ಯ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಪೀಳಿಗೆ ವೈಜ್ಞಾನಿಕವಾಗಿ ಚಿಂತನೆ ಮಾಡೋದಕ್ಕೆ, ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ
ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.